ನನ್ನ ಹತ್ರ ಮಾತಾಡಿದ್ರು ರಾಜ್ಕುಮಾರ್ ಅವರು. ನಾನು ಬಾಳೆಹೊನ್ನೂರಿಗೆ ಅವ್ರನ್ನ ಕರಿಬೇಕಂತ ಹೋದಾಗ ಅಣ್ಣ ನಮ್ಮೂರು ಸಿದ್ದನ ಕೋದ ಹತ್ರ ಕೆಲವರು ಅಂತ ನಾನು ಹೇಳಿದೆ. ಓ ಸಿದ್ದಪ್ಪಜ್ಜ ಬುದ್ಧಿ ಅವ್ರ 70 ವರ್ಷದ ಮುದುಕಲ್ಲ ಬುದ್ಧಿ, ನಾನು ಬಂದು ಅವ್ರ ಹಿಂಗ್ ಹಿಡ್ಕೊಂಡಾಗ 20 ವರ್ಷದ ಹುಡುಗಾಗಿದ್ರು ಬುದ್ಧಿ ಅವರು ಅನ್ನುವಂತ ಮಾತನ್ನ ರಾಜ್ಕುಮಾರ್ ಅವರು ಸ್ವತಃ ನನ್ನ ಮುಂದೆ ಹೇಳಿದ್ರು. ಜೊತೆಗೆ ಒಂದು ಇವತ್ತಿಗೂ ನಿಮ್ಗೆ ಹೇಳ್ತೀನಿ, ಅವ್ರ ವಾಕ್ಸಿದ್ಧಿ ಹೇಗಿತ್ತು ಅಂತಂದ್ರೆ, ಅವಾಗ ಪುನೀತ್ ರಾಜ್ಕುಮಾರ್ ಅವರು ಗರ್ಭದಲ್ಲಿದ್ರು, ಇನ್ನ ಪಾರ್ವತಮ್ಮ ಅವರು ಗರ್ಭದಲ್ಲಿದ್ರು. ಅವಾಗ ಯಾಕಪ್ಪ ಮಗಳನ್ನ ಯಾಕೆ ಕರ್ಕೊಂಬರ್ಲಿಲ್ಲ, ಪಾರ್ವತಮ್ಮನ ಯಾಕೆ ಕರ್ಕೊಂಬರ್ಲಿಲ್ಲ, ಇಲ್ಲ ಬುದ್ಧಿ ಹಿಂಗೆ ಗರ್ಭಾವಸ್ಥೆಯಲ್ಲಿದ್ದಾರೆ ಬರಕ್ ಆಗ್ಲಿಲ್ಲ. ಹೌದಾ ಅಂತಂದು ಅಲ್ಲೇ ಇರ್ತಕ್ಕಂಥ ಬೂಂದಿ ಕೊಟ್ಟು ಹೋಗು, ನಿನಗೆ ಒಬ್ಬ ಶಕ್ತಿಶಾಲಿ ಮಗ ಹುಡ್ತಾನೆ ಅನ್ನುವಂತ ಮಾತನ್ನು ಹೇಳಿದ್ರು. ನನಗೆ ಅನಿಸ್ತಾ ಇದೆ ಶಕ್ತಿಶಾಲಿ ಅನ್ನುವಂಥ ಪದ ಅಜ್ಜ ಯಾಕೆ ಬಳಸಿದ ಅಂತಂದ್ರೆ, ಆ ಶಕ್ತಿಶಾಲಿ ಅನ್ನುವಂಥ ಪದನೇ ಇಂಗ್ಲಿಷ್ನಾಗ ಪವರ್ ಸ್ಟಾರ್ ಅಂತ ಇವತ್ತಿನ ದಿವಸ ಆಗಿರ್ತಕ್ಕಂಥದ್ದು. ರಾಜ್ಕುಮಾರ್ ಅವರು 77 ವರ್ಷ ಮಾಡಿದಂತ ಸಾಧನೆಯನ್ನ ಕೇವಲ 48 ವರ್ಷದಲ್ಲಿ ಮಾಡಿದಂತ ಕೀರ್ತಿ ಸಲ್ಲೋದಾದ್ರೆ ಪುನೀತ್ ರಾಜ್ಕುಮಾರ್ಗೆ ಅದೊಂದು ಕೀರ್ತಿ ಸಲ್ಲಬೇಕಾಗತ್ತ. ಯಾಕಂದ್ರೆ ಸಿದ್ದಪ್ಪಜ್ಜನ ಆಶೀರ್ವಾದ ಹಂಗಿತ್ತು, ಶಕ್ತಿಶಾಲಿ ಮಗ ಹುಡ್ತಾನವ ಅಂತಂದು. ಆ ಶಕ್ತಿಶಾಲಿ ಪವರ್ ಸ್ಟಾರ್ ಅನ್ನುವಂತ ಅದನ್ನೇ ಇವತ್ತು ಅವನ ವ್ಯಕ್ತಿಗೆ ಅಂತ ಒಂದು ದೊಡ್ಡ ಗುಣವನ್ನ, ದೊಡ್ಡ ಕೀರ್ತಿಯನ್ನ ತಂದು ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿನೇ ಇವತ್ತಿನ ದಿವಸ ಆ ತಪಸ್ಸಿನಲ್ಲಿ ಏನೆಲ್ಲವೂ ಕೂಡ ಅಡಗಿದೆ. ಯಾಕೆ ಅಂತಂದ್ರೆ ಅವರು ವೈಭೋಗ ಬಳಸಲಿಲ್ಲ, ರಾಜಭೋಗ ಬಯಸಲಿಲ್ಲ.